ತಿಳ್ಕೊಬೇಡವ, ನಮ್ಮ ತಂಗಿಗೆ ಪಾಯಸ ಕೊಡೋ ಅವಸರದಾಗೆ ನಾನು ನಿನಗೆ ಪಾಯಸ ಕೊಡೋದನ್ನೇ ಮರೆತ್ಬಿಟ್ಟೆ. ಸಂಸ್ಬಿಡು ತಕ, ನಾನೇ ನನ್ನ ಕೈಯಾರ ಮಾಡಿರೋ ಪಾಯಸ ತಕೊಳವ, ನೀನು ಕುಡ್ಕ. ಏನವ ಆಗ ನೋಡಿದ್ರೆ ಗ್ಲಾಸು ಕೊಡ್ಲಿಲ್ಲ, ಈಗ ನೋಡಿದ್ರೆ ಪಾಯಸನೂ ಇಸ್ಕೊಳ್ತಿಲ್ಲ. ಇಸ್ಕೊಳವ ತಕ. ಇಲ್ಲಿ ಗಂಟ ಕಾಪಾಡಿ ಕೊನೆ ಹೊತ್ನಾಗೆ ಕೈ ಬಿಟ್ಬಿಟ್ಟಲ್ಲವ. ಇವಾಗ ನಾನು ತಿರುಗದೆ ಹೋದ್ರೆ ನನ್ನ ಮಗ ಏನ್ ಅನ್ಕೋತಾನೆ? ಅಹೋ ತಕೊಳವ. ಯೋ ಆ ತಟ್ಟೆ ನೋಸಿ ಆ ಕಡೆಗೆ ಇಟ್ಕೊಳವ. ಈ ಸೂರ್ಯನ ಬೆಳಕು ಹಂಗೆ ಕಣ್ಣಿಗೆ ರಾಸ್ತೈತೈತೆ. ಪಾಯಸ ತಕ. ಪಾಯಸ ತಕೊಂಡು ಹಂಗೆ ನೆನ್ಪಿಡ್ಬೇಡ. ಗುಂಡು ಪಾಯಸ ರೆಡಿ ಗುಂಡು. ಬೇಡಿ ಬಿಟ್ಬಿಡಿ. ಅಪ್ಪ ಮಾವ ನೋಡ್ತಾ ಇರಿ, ಎಲ್ಲ ಸರಿ ಹೋಯ್ತದೆ. ಮುಂದಿನ ವಾರ ಮತ್ತೆ ಬರ್ತೀನಿ, ಆಗ ಇದಕ್ಕಿಂತ ದಪ್ಪದಾಗಿರೋ ಹುಳ ಎತ್ಕೊಂಡ್ ಬರ್ತೀನಿ. ಅಂಟಂಟು ನಾರ್ತೈತೆ ವಾಸನೆ. ಪಾಪಿ ನನ್ನ ಮಗನೇ, ಕೈಯಲ್ಲಿ ಮುಟ್ಟೋದಕ್ಕೂ ವಾಂತಿ ಮಾಡ್ಕೊಳ್ಳೋ ಹಾಗೆ ಆಡ್ತಿದೀಯಾ. ನನಗೆ ಇದ್ಯಾವುದೋ ಮಣ್ಣಿನ ಹುಳ ನುಂಗಿಸ್ಬಿಟ್ಟಿಲ್ಲೋ. ಮಾವ ಮಾವ ಏನಾಕಿಲ್ಲ ಮಲ್ಕಳಿ. ಅದು ಹುಳ ನುಂಗಿದ್ರಲ್ವಾ, ಒಂದ್ ಸ್ವಲ್ಪ ಹೊತ್ತು ಹಂಗೆ ಹೊಟ್ಟೆಳಿಕೆ ಓಡಾಡ್ತಿರ್ತದೆ, ಆಮೇಲೆ ಸತ್ತೋಯ್ತದೆ. ನೀವೇನ್ ತಲೆ ಕೆಡ್ಸ್ಕೊಬಿಡಿ, ಮಲ್ಕಳಿ. ಕೆತ್ಗಣ ಬಲ್ಲ ಹುಳ. ಅಯ್ಯೋ ದೇವ್ರೆ, ತಳಿಗಳಿಗೆ ಹೋಗಿ ಹೋಗಿ ಹುಳ ತಿನ್ನಿಸ್ಬಿಟ್ನಲ್ಲ. ಅದ್ರ ಬದಲು ಹೊಸಿ ಬಾಯಿಗೆ ಮಣ್ಣು ಹಾಕಿದ್ರೆ ಪುರ ಇರ್ಲಿಲ್ಲ. ನೀರು ನೀರು. ತುಂಬಾ ದಿವಸ ಹಿಂಗಿರಕ್ಕಾಗಲ್ಲ ಕಣ. ನಾನು ನೋಡಿ ನೋಡಿ ಎಲ್ಲ ಚಿತ್ರಹಿಂಸೆ ಮಾಡ್ತಾರಲ್ಲೋ. ಇದೆಲ್ಲ ಮುಕ್ತಿ ಪಡೆದು ನಾನು ಆದಷ್ಟು ಬೇಗ ಹುಷಾರ್ದಿನ ಹುಡುಕ್ಬೇಕು. ಇದಕ್ಕೆ ವ್ಯವಸ್ಥೆ ಮಾಡೋ ಛತ್ರಿ. ಆಯ್ತು ತಂಗಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ತಂಗಿ, ನೀವು ಆರಾಮಾಗಿರಿ. ತಕ ಮಾದಪ್ಪಣ, ಸೂರ್ಯ ಅಂತ ಗಾಸೆ ಗಾಸೆ ಪಾಯಸ ತಕ. ಹೆಂಗೈತವ? ಆಹಾ, ಓಹೋ, ಪಾಯಸ ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ಚೆನ್ನಾಗಿದೆ ಅಂದ್ರೆ ಅಮ್ಮಿಜಾನ್ ಅಮ್ಮಿಜಾನ್ ಇದ್ದಂಗೆ ಇದೆ. ಗುಂಡು, ಅದು ಅಮ್ಮಿಜಾನ್ ಅಲ್ಲ, ಅಮೇಝಿಂಗ್. ಅಮ್ಮಿಜಾನ್ ಅಂದ್ರೆ ಅಮ್ಮ ಅಂತ. ಅಮ್ಮ ಗಿಮ್ಮ ಎಲ್ಲ ನಮ್ಮ ಅಣ್ಣನೇ, ನಮ್ಗೆ ಅವ ಅಮ್ಮ ಅಲ್ವಾ ಅಣ್ಣ? ಗುಂಡು, ಅಮ್ಮ ಅನ್ನೋ ಪದಕ್ಕೆ ಬೋ ಅರ್ಥ ಐತೆ, ಹಂಗೆಲ್ಲ ಹೇಳ್ಬಾರ್ದು ಕಣವ. ಅಮ್ಮ ಅಂದ ತಕ್ಷಣ ಕೋಪ ಮಾಡ್ಕೊಳ್ಳೋದು ನೀನೆ, ಆ ಕೋಪ ಎಲ್ಲ ನಮಗ್ ಬಂದಿದೆ ಅಷ್ಟೇ. ಅದು ಹಂಗಲ್ಲ ಕಣವ, ಯಾರೋ ಒಬ್ರು ತೆಪ್ಪು ಮಾಡಿ ಹೋದ್ರು ಅಂತ ಇರೋರು ಎಲ್ಲಾರನ್ನೂ ದೂರಕ್ಕಾಯ್ತದ. ತಾಯಿ ಅನ್ನೋ ಸಂಬಂಧ ಜೇನಿದ್ದಂಗೆ, ಯಾವುದೋ ಒಂದ್ ಜೇನುಳ ಕಚ್ಚೋಯ್ತು ಅಂತ ಇಡೀ ಜೇನುಗೂಡಿಗೆ ಅವಮಾನ ಮಾಡಕ್ಕಾಯ್ತದ? ಮುತ್ತನಂತ ಮಾತಾಡದೆ ಶಿವು. ಮಾದಪ್ಪಣ, ನನ್ನ ಮಾತಲ್ಲೆಲ್ಲ ಮುತ್ತೆಯ. ನನ್ನ ತಂಗಿಯರು ನಿಮ್ಮಂತ ಅಭಿಮಾನಿಗಳು ಇರಗಂಟ ನಮ್ಮ ಮಾತಲ್ಲಿ ಮುತ್ತು ಉದುರ್ತಾನೆ ಇರ್ತೈತೆ. ಮಾವ, ಮಾದಪ್ಪಂಕಲ್ ಹೇಳ್ತಿರೋ ಮುತ್ತು, ನೀರ್ ಹೇಳ್ತಿರೋ ಮುತ್ತು ಎರಡು ಬೇರೆ ಬೇರೆ. ಕರೆಕ್ಟ್ ಕರೆಕ್ಟ್. ಮಾವ ಹೇಳಿದ್ದು ಪರ್ಲು, ನೀನ್ ಹೇಳಿದ್ದು
ಕಿಸ್ಸು ತಾನೆ. ಅದೇ ಏ ಯವ್ವ ಏನ್ರವ್ವ ದೊಡ್ಡವ್ರ ಮುಂದೆ ಕಿಸ್ಸು ಪಸ್ಸು ಅನ್ಕೊಂಡು ಪಾಯಸ ಹೆಂಗಿದೆ ಅಂತ ಹೇಳ್ರವ್ವ. ಅಯ್ಯೋ ಮಾವ, ಅದನ್ನ ಆಗ್ಲೇ ಹೇಳಿದ್ನಲ್ಲ, ಸಖತ್ತಾಗಿದೆ. ಗಸಗಸೆ ಒಂದ್ ಸ್ವಲ್ಪ ಜಾಸ್ತಿ ಏನದ್ ಬಿಟ್ರೆ ಒನ್ನು. ಏನ್ ಶಿವು ಗಸಗಸೆ ಪಾಯಸ ಕುಡಿಯೋಂಗಾಗಿತ್ತಾ? ಏ ಇಲ್ಲ ಮದಪಣ, ನಮ್ ರಮ್ಯಾ ಕುಡಿಬೇಕು ಅಂದ್ಲು, ಅದಕ್ಕೋಸ್ಕರ ಮಾಡ್ದೆ. ನಮ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಮದಪಣ, ಅಡಿಗೆ ಮಾಡೋದ್ರಾಗೆ ಎತ್ತಿದ ಕೈ, ತಿನ್ನೋದ್ರಾಗೆ ಬಿಚ್ಚಿದ ಕೈ. ಸರಿ ಇರೋಣ, ನಮ್ ಕೆಲ್ಸದ ಮಂಗು ಒಂದ್ ಲೋಟ ಕೊಟ್ಟು ಬರ್ತೀನಿ. ನಾನು ಅವಮ್ಮಂಗೆ ಆಗ್ಲೇ ಕೊಟ್ಟು ಬಂದಿವ್ನಿ. ಅವಮ್ಮಂಗೆ ಹೊಸಿ ನಾಚಿಕೆ ಜಾಸ್ತಿ ಅಲ್ವಾ? ಯಾಕೆ ಮಾವ ಹಾಗಂತ್ಯ? ಏ ಪಾರು, ನಾನು ಅಲ್ಲಿ ಹೋಗಿ ಗ್ಲಾಸ್ ಕೇಳಿದ್ರೆ ಅವಮ್ಮ ನಾನೇನೋ ತಿನ್ಕೊಂಡ್ಬಿಡ್ತೀನಿ ನಂಗೆ ಆ ಕಡೆಗೆ ತಿರ್ಕೊಂಡ್ಬಿಟ್ಲು. ಅದಕ್ಕೆ ಕೇಳಿದೆ, ಪಾಪ ಯಾರ ಮನೆ ಹೆಂಗ್ಸೋ ಏನೋ. ಯಾವ್ರ ಮದಪಣ ಅವ್ರದ್ದು? ಅದು ಯಾವ್ದೋ ದೂರ ದೂರಂತೆ ಅಣ್ಣ. ಗಂಡ ಮಕ್ಳು ಎಲ್ರು ಇದಾರಂತೆ ಅವ್ರಿಗೆ, ಆದ್ರೂ ಯಾರು ಇಲ್ದೇ ಇರಂಗ್ ಬದುಕ್ತಿದಾರಂತೆ ಪಾಪ.